ಮದಗಜಗಳ ನಡುವೆ ನಡೀತಾ ಇರುವಂತಹ ಗುದ್ದಾಟ. ಇಬ್ಬರು ಪ್ರಭಾವಿ ನಾಯಕರು, ಪ್ರಬಲ ನಾಯಕರು, ಒಕ್ಕಲಿಗ ಸಮುದಾಯದ ನಾಯಕರು, ಒಕ್ಕಲಿಗರ ವೆರಿ ಸ್ಟ್ರಾಂಗ್ ಹೋಲ್ಡ್ ಇರುವಂತಹ ಹಳೆ ಮೈಸೂರು ಭಾಗದಲ್ಲೇ ನಡೀತಾ ಇರುವಂತಹ ಪಾದಯಾತ್ರೆ ಆಗಿರೋದ್ರಿಂದಾಗಿ ಸಹಜವಾಗಿಯೇ ಇಲ್ಲಿ ಫೋಕಸ್ ಸಿದ್ದರಾಮಯ್ಯನವರ ಕಡೆಗೆ ಹೋಗೋ ಬದಲಿಗೆ ನನ್ನ ಕಡೆಗೆ ತಿರುಗಲಿ ಅಂತ ಹೇಳಿ DK ಶಿವಕುಮಾರ್ ಕೂಡ ಬಯಸಿದಂತಿದೆ. ಮತ್ತು ಇಡೀ ಪಾದಯಾತ್ರೆಯ ಉದ್ದೇಶವನ್ನು ಮರೆಸುವಂತಹ ಪ್ರಯತ್ನದ ಸ್ವರೂಪದಲ್ಲಿ, ಯಾಕಂದರೆ ಜನರ ನಡುವೆ ಬಹಳ ವಿವರಗಳು ಹೋಗುವಂಥದ್ದು ಬೇಡ, ಬದಲಿಗೆ ನೋಡೋಣ ನಮ್ಮ ನಡುವೆ ಫೈಟ್ ನಡೀಲಿ, ಅದೇನೇನು ಮಾತಾಡ್ತಾರೆ ಎದುರಿಸ್ಕೊಂಡು ಹೋಗೋಣ ಅನ್ನುವಂಥ ರೀತಿಯಲ್ಲಿ ರಾಜಕೀಯ ಲೆಕ್ಕಾಚಾರ ಹಾಕದಂತೆ DK ಶಿವಕುಮಾರ್ ಕೂಡ ಪಟ್ಟುಗಳನ್ನು ಹಾಕ್ತಿದ್ದಾರೆ. ಕುಮಾರಸ್ವಾಮಿಯವರು ತಿರುಗೇಟುಗಳನ್ನು ಕೊಡ್ತಾ ಇದ್ದಾರೆ. ಈ ವರದಿಯನ್ನು ನೋಡಿದರೆ ನಿಮಗೆ ಪ್ರತಿಯೊಂದು ರೀತಿಯಲ್ಲೂ ಕೂಡ ಯಾವ ಸ್ವರೂಪದಲ್ಲಿ ಇವರಿಬ್ಬರ ನಡುವೆ ಪ್ರಶ್ನೋತ್ತರದ ಫೈಟ್ ನಡೀತಿದೆ ಅನ್ನೋದು ಗೊತ್ತಾಗುತ್ತೆ. ಎಷ್ಟೆಷ್ಟು ಜಮೀನು ಅವರ ಹೆಸರಲ್ಲಿ ಆಗಿದೆ, ಆ ವ್ಯಕ್ತಿ ಆ ದಲಿತರ ಭೂಮಿಯನ್ನು ಯಾವ ರೀತಿ ಲಪಟಾಯಿಸಿದರು, ಆ ಅಜ್ಜಯ್ಯನವರ ಬಗ್ಗೆ ನಿಮಗೆ ಭಕ್ತಿ ಗೌರವ ಇದ್ರೆ ಮಾಡಿ ಪ್ರಮಾಣ ನೋಡೋಣ. ಮೈಸೂರಿನ ಮೂಡಾದಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ಸೈಟ್ ಹಂಚಿಕೆ ಗೋಲ್ಮಾಲ್, ವಾಲ್ಮೀಕಿ ನಿಗಮದಲ್ಲಿನ ಅಕ್ರಮ, ಈ ಎರಡೂ ವಿಚಾರಗಳನ್ನ ಇಟ್ಟುಕೊಂಡು ಮೈತ್ರಿ ಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬಿದ್ದಿವೆ. ಬರೋಬ್ಬರಿ 1 ವಾರಗಳ ಕಾಲ ಮೈಸೂರಿನಿಂದ ಬೆಂಗಳೂರಿಗೆ ಪಾದಯಾತ್ರೆ ಹೊರಟಿವೆ. ಮನಸ್ತಾಪ, ವಿರೋಧ, ಭಿನ್ನ ಧ್ವನಿಗಳ ಮಧ್ಯೆಯೂ ಪಾದಯಾತ್ರೆ ಈಗಾಗಲೇ ಅರ್ಧ ದಾರಿ ಮುಟ್ಟಿದೆ. ಪಾದಯಾತ್ರೆಯುದ್ದಕ್ಕೂ ಟಾರ್ಗೆಟ್ ಆಗಬೇಕಿದ್ದದ್ದು ಸಿಎಂ ಸಿದ್ದರಾಮಯ್ಯ. ಆದರೆ ಇಲ್ಲಿ ಟಾರ್ಗೆಟ್ ಆಗಿದ್ದದ್ದು ಮಾತ್ರ DK ಶಿವಕುಮಾರ್. ಮೈತ್ರಿ ಪಕ್ಷಗಳ ಪಾದಯಾತ್ರೆಗೂ ಮುನ್ನಾ ದಿನ ಕಾಂಗ್ರೆಸ್ ಜನಾಂದೋಲನ ಸಭೆ ಮಾಡುತ್ತಿದೆ. ಪಾದಯಾತ್ರೆ ಬರೋ ಮುನ್ನವೇ DK ಶಿವಕುಮಾರ್ 21 ಪ್ರಶ್ನೆಗಳನ್ನ ಹಾಕ್ತಿದ್ದಾರೆ. ಮೊನ್ನೆ ಬಿಡದಿ, ರಾಮನಗರ, ಚನ್ನಪಟ್ಟಣ, ಇಂದು ಮದ್ದೂರು, ಹೀಗೆ ಪಾದಯಾತ್ರೆ ಬರೋ ಮುನ್ನಾ ದಿನವೇ DKಶಿ ಪ್ರಶ್ನೆ ಇಡುತ್ತಾ ಬಂದಿದ್ದಾರೆ. DKಶಿ ಇಟ್ಟ ಪ್ರಶ್ನೆಗಳಿಗೆಲ್ಲ ಕುಮಾರಸ್ವಾಮಿ ಉತ್ತರ ಕೊಡುತ್ತಾ ಬಂದಿದ್ದಾರೆ. ಸದನದಲ್ಲಿ ಪ್ರಶ್ನೋತ್ತರ ಕಲಾಪ ನಡೆಯೋ ಹಾಗೆ ಪಾದಯಾತ್ರೆಯಲ್ಲೂ ಪ್ರಶ್ನೋತ್ತರವಾರ್ ನಡೆಯುತ್ತಿದೆ. DK ಶಿವಕುಮಾರ್ ಹಾಗೂ ಕುಮಾರಸ್ವಾಮಿ ಹೊಂದಿರುವ ಆಸ್ತಿ ಬಗ್ಗೆಯೇ ಕುಸ್ತಿ ಆಗ್ತಿದೆ. ಈ ಬೀದಿ ಕಾಳಗ ಬಿಜೆಪಿ ಹಾಕೊಂಡಿದ್ದ ಪಾದಯಾತ್ರೆಯ ದಿಕ್ಕನ್ನೇ ಬದಲಿಸ್ತಿದೆ. ಆದರೆ ಕುಮಾರಣ್ಣಂಗೆ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತೇನೆ. ನಿಮ್ ತಂದೆ ಈ ಭೂಮಿಗೆ ಬಂದಾಗ ನಿಮ್ಗೆ ಎಷ್ಟು ಜಮೀನಿತ್ತು? ಎಷ್ಟು ಜಮೀನನ್ನ ಇಲ್ಲಿ ಪಡ್ಕೊಂಡ್ರಿ? ಯಾರ್ ಜಮೀನ್ ಪಡ್ಕೊಂಡ್ರಿ? ಈಗ ಎಷ್ಟು ಎಕರೆ ಆಗಿದೆ? ದೇವಗಡೆ ಕುಂಬಳಗೊಡ್ತಾವು ಒಂದು 200-250 ಎಕರೆ ಇದೆ. ಅಲ್ಲಿ ದೊಡ್ಡ ಗುಬ್ಬಿ, ಚಿಕ್ಕ ಗುಬ್ಬಿ, ಬೆಂಗಳೂರು, ಉತ್ತರ, ಯಲಂಕದ ಪಕ್ಕದಲ್ಲಿ ಏನೇನು ಹಾಸನದಲ್ಲಿ ಎಷ್ಟಿದೆ, ಎಷ್ಟಾಗಿದೆ? ರಾಮನಗರ ವಿಧಾನಸಭಾ ಚುನಾವಣೆಗೆ ದೇವೇಗೌಡರು ನಿಲ್ಲದಕ್ಕಿಂತ ಮುಂಚೆ ನಾನು ಕರ್ನಾಟಕ ರಾಜ್ಯದ ಒಂದು ಚಲನಚಿತ್ರ ಪ್ರದರ್ಶಕನಾಗಿ ಸಂಪಾದನೆ ಮಾಡಿದಂತ ಹಣದಲ್ಲಿ 15 ವರ್ಷಗಳ ಹಿಂದೆ ಕೇತಗನಹಳ್ಳಿ ಗ್ರಾಮ ಏನಿದೆ ಬಿಡದಿಯ ಪಕ್ಕದಲ್ಲಿ, ಅಲ್ಲಿ ನಾನು 45 ಎಕರೆ ಭೂಮಿಯನ್ನ ಖರೀದಿ ಮಾಡಿದ್ದೇನೆ. ಅವತ್ತು ದೇವೇಗೌಡರು ಬರೋದಕ್ಕಿಂತ 15 ವರ್ಷಗಳ ಹಿಂದೆ ನನ್ನ ಆಸ್ತಿ ಏನಿತ್ತು ಅದೇ ಆಸ್ತಿ ಇವತ್ತು ಮುಂದುವರೆದಿದೆಯೇ ಹೊರತು ಆಸ್ತಿಯನ್ನ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಹೋಗಿಲ್ಲ ನಾನಿಲ್ಲಿ. ಪಾಪ ಈಗ ಪ್ಯಾಂಟ್ ಬಿಟ್ಬಿಟ್ಟು ಪಂಚೆ ಹಾಕೊಂಡಿದ್ದೀರಿ. ರೈತನ ಮಗ ನಮ್ಮ ಹಳ್ಳಿಲಿ ಒಂದು ಮಾತು ಹೇಳ್ತಾರೆ, ಹುಟ್ಟವೆಲ್ಲ ಬಸವಾಗಲ್ಲ ಅಂತ. ಯಾರು ಕೂಡ ಹಳ್ಳಿಗಳಲ್ಲಿ ಬೇಕಾದಷ್ಟು ದನಕರುಗಳೆಲ್ಲ ಹುಟ್ಟವೆ, ಎಲ್ಲನೂ ಓರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ರೈತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಬಿಡದಿ ತೋಟದಲ್ಲಿ ಇವತ್ತು ತೆಂಗಿನ ಮರ ಬೆಳೆದಿದ್ದೇನೆ, ಇವತ್ತು ಡ್ರ್ಯಾಗನ್ ಫ್ರೂಟ್ ಹಾಕಿದ್ದೇನೆ, ಪರಂಗಿ ಗಿಡ ಹಾಕಿದ್ದೇನೆ. ಇದು ನಾನು ಬೆಳ್ಕೊಂಡ್ ಬಂದಿರತಕ್ಕಂಥದ್ದಾರಿ. ಯಾವುದೇ ರೀತಿಯಲ್ಲಿ ಇನ್ನೋರು ಕಂಡವರ ಜಮೀನು ಹೊಡಿಲಿಕ್ಕೆ ಹೋಗಿಲ್ಲ. ಫಸ್ಟ್ ಮೊದಲಿಂದ ಬಾ ನೀನು ಕುಮಾರಣ್ಣ. ಬಾಲಕೃಷ್ಣೇಗೌಡ ನಿನ್ನ ಸೋದರ ಅಲ್ಲವಾ? ಅವರ ತಂದೆ, ಅವರ ಧರ್ಮಪತ್ನಿ, ಅವ್ರ ತಂದೆ, ಅವ್ರ ಮನೆಯವರು, ಮೈಸೂರವರು, ಶ್ರೀರಂಗಪಟ್ಟಣ, ಬೆಂಗಳೂರು, ಅವರ ನಂಟ್ರಿಸ್ಟು, ಬೇನಾಮಿಗಳು, ಎಷ್ಟೆಷ್ಟು ಜಮೀನು ಅವರ ಹೆಸರಲ್ಲಿ ಆಗಿದೆ. ನಾಳೆ ರಾಮನಗರದಲ್ಲಿ ಅದಕ್ಕೆ ಉತ್ತರ ಕೊಡಬೇಕು. ಯಾವ ಬಿಡದಿಯಲ್ಲಿ ಮೊದಲನೆಯ ಜನಾಂದೋಲನ ಕಾರ್ಯಕ್ರಮದ ಹೆಸರಿನಲ್ಲಿ ಏನೋ ಎಷ್ಟೋ ಪ್ರಶ್ನೆಗಳಿಟ್ಟವಂತ, ದಿನಕ್ಕೆ 11 ಪ್ರಶ್ನೆ ಇಡ್ತಾರಂತೆ. ನಿಮ್ಗೆ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ ದಿನಕ್ಕೆ 11 ಪ್ರಶ್ನೆ ಇಡ್ಲಿಕ್ಕೆ? ಬಿಜೆಪಿ ಮತ್ತು JDS ನ ಬಗ್ಗೆ, ನನ್ನ ಬಗ್ಗೆ ವೈಯಕ್ತಿಕವಾಗಿ ಏನ್ ಪ್ರಶ್ನೆ ಇಟ್ಟಿದ್ದೀರಿ? ಸನ್ಮಾನ್ಯ DK ಶಿವಕುಮಾರ್ ಅವರೇ, ನಾನು ಏಕವಚನದಲ್ಲಿ ಮಾತನಾಡಬೇಕು ಅಂದ್ರೆ ನಾನು ಹಳ್ಳಿಯಿಂದ ಬಂದಿರತಕ್ಕವನೇ, ನಾನು ಒಬ್ಬ ರೈತನ ಮಗ. ಇನ್ನು DK ಶಿವಕುಮಾರ್ ಪ್ರಶ್ನೆಗಳಿಗೆ ಉತ್ತರ ಕೊಡುವಾಗಲೇ ಕುಮಾರಸ್ವಾಮಿ ಬತ್ತಳಿಕೆಯಲ್ಲೂ ಮತ್ತೊಂದಷ್ಟು ಅಸ್ತ್ರಗಳಿದ್ವು. ಒಂದೊಂದಾಗೆ ಕುಮಾರಸ್ವಾಮಿ ಕೂಡ ಬಿಡುತ್ತಾ ಹೋದ್ರು. ದಲಿತರ ಭೂಮಿಯನ್ನ ಯಾವ ರೀತಿ ಲಪಟಾಯಿಸಿದ್ರು ನಿಮ್ಮ ಹತ್ರ ಮಾಹಿತಿ ಇಲ್ಲವೇ? ಕೇಳಲಿಕ್ಕೆ ಬಯಸ್ತೇನೆ ಶಿವಕುಮಾರ್ ಅವರಿಗೆ. ಬಡ ಕುಟುಂಬದ ಬ್ರಾಹ್ಮಣ ಸಮಾಜದ ವ್ಯಕ್ತಿ ಕೃಷ್ಣಮೂರ್ತಿ KSFC ಸಾಲ ತಗೊಂಡು ತೀರಿಸಲಿಕ್ಕಾಗದೆ ಯಾವ ರೀತಿ ಆ ಭೂಮಿಯನ್ನ ಬರೆಸ್ಕೊಂಡ್ರಿ ಶಿವಕುಮಾರ್ ಅವರೇ? ಯಾವೊಬ್ಬ ಮಿಲಿಟರಿನಲ್ಲಿ ಕೆಲಸ ಮಾಡಿದಂತ ರಾಮಸ್ವಾಮಿ ಅವರ ಮಗಳನ್ನ ಕಿಡ್ನಾಪ್ ಮಾಡಿ, ಚಿಕ್ಕ ಮಗುನ ಕಿಡ್ನಾಪ್ ಮಾಡಿ
ಭೂಮಿ ಬರ್ಸ್ಕೊಂಡು 40 ವರ್ಷ ಆಯ್ತು. 3 ಜನ 70 ವರ್ಷದ ತಾಯಂದ್ರು, ವಿಧವಾ ತಾಯಂದ್ರು, ಅವರಿಗೆ ಹಲವಾರು ರೀತಿಯ ಜೀವ ಬೆದರಿಕೆ ಹಾಕಿ ನಿಮ್ಮ ಮಗಳ ಹೆಸರಿಗೆ ಸೈಟ್ ಬರ್ಸ್ಕೊಂಡಿದ್ದೀರಲ್ಲ ಸದಾಶಿವನಗರದಲ್ಲಿ, ಆ ಕೆಲಸ ಮಾಡಿದ್ದೇವ? ಕುಮಾರಸ್ವಾಮಿ ಹಾಗೂ ಡಿಕೆ ಶಿವಕುಮಾರ್ ಮಧ್ಯೆಯೂ ಮಾತಿನ ವಾಕ್ಸಮರ ಇತ್ತು. ಶಿವಕುಮಾರ್ ಅವರೇ, ಆ ಅಜ್ಜಯ್ಯನವರ ಬಗ್ಗೆ ನಿಮಗೆ ಭಕ್ತಿ ಗೌರವ ಇದ್ರೆ ಮಾಡಿ ಪ್ರಮಾಣ, ನಾವು ನೋಡೋಣ. ನಾನು ಪ್ರಮಾಣ ಮಾಡ್ಲಿಕ್ಕೆ ತಯಾರಾಗಿದ್ದೇನೆ. ಅಜ್ಜಯ್ಯನ ಹೆಸರಿನಲ್ಲಿ ಪ್ರಮಾಣ ಮಾಡಿ ನೀವೇನೇನು ಮಾಡಿದ್ದೀರಿ? ಹರಿಶ್ಚಂದ್ರ ಪ್ರಾಮಾಣಿಕವಾಗಿ ಬಂದವರ ನೀವು. ಕನಕಪುರದಲ್ಲಿ ಎಷ್ಟು ಕುಟುಂಬ ಹಾಳು ಮಾಡಿದ್ರಿ? ಅದಕ್ಕೆಲ್ಲ ಒಳ್ಳೆ ವೇದಿಕೆಗಳಾಗಬೇಕು. ಸುಮ್ಮನೆ ಅದೆಲ್ಲ ಎಲ್ಲ ಹೋಗಿ ಭಾಷಣ ಮಾಡ್ಬಿಟ್ಟಲ್ಲ, ಅದಕ್ಕೆ ನಾನು ಕರೀತಾ ಇರೋದು. ದಾಖಲೆಗಳು ಉಳಿಬೇಕು, ದಾಖಲೆಯಲ್ಲಿ ಅವೆಲ್ಲ ಇರಬೇಕು. ಮುಂದಿನ ಪೀಳಿಗೆ ನಮ್ಮನ್ನು ನೋಡಬೇಕು. ಇಲ್ಲ ಅವು ಯಾವ್ದಾದ್ರು ಪಬ್ಲಿಕ್ ಡಿಬೇಟ್ ಬರಬೇಕು. ಪಬ್ಲಿಕ್ ಡಿಬೇಟ್ ಅಂದ್ರೆ ಯಾವ್ದಾದ್ರು ನಿಮ್ಮ ಟಿವಿಗಳು ಡಿಬೇಟ್ ಬರಬೇಕು, ನಾವಿಬ್ಬರೇ ಕೂತ್ಕೋಬೇಕು. ಇವತ್ತು ನನ್ನನ್ನು ಬೆಳೆಸಿರ್ತಕ್ಕಂಥ ಈ ಪುಣ್ಯ ಭೂಮಿಯಿಂದ ಇವತ್ತು ಹೇಳ್ತಾ ಇದ್ದೇನೆ, ನಿಮ್ಮ ಅಂತಿಮ ಕಾಲ ಪ್ರಾರಂಭ ಆಗಿರ್ತಕ್ಕಂಥದ್ದನ್ನ ಯಾರು ತಡಿಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪಾಪದ ಕೂಡ ತುಂಬಿದೆ. ಮುಖ್ಯಮಂತ್ರಿಯ ಸ್ಥಾನ ಮುಖ್ಯ ಅಲ್ಲ. ಇಲ್ಲಿ ವಿಜಯೇಂದ್ರ ಅವರು, ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ರಥವನ್ನ ಓಡಿಸ್ತಕ್ಕಂಥ ಅಶ್ವಮೇಧಕ್ಕೆ ಇವತ್ತೇನು ಚಾಲನೆ ಕೊಟ್ಟಿದ್ದೇವೆ. ಇನ್ನ ನಾನು ನಮ್ಮ ಕುಮಾರಣ್ಣಂದು ಗಣಿಯಗಳ ಬಗ್ಗೆ ನಾನು ಮಾತಾಡ್ತೀನಿ. ಯಾಕೆಂದ್ರೆ ಲೋಕಾಯುಕ್ತ ಕೊಟ್ಬಿಡ, ಆಮೇಲೆ ನಾನು ಸಪರೇಟ್ ಮಾತಾಡ್ತೀನಿ. ಅದನ್ನ ಇನ್ನ ಟೈಮ್ ಬೇಕು, ಇದೇ ನಮ್ಮ ಹತ್ರ ಅವೆಲ್ಲ ಮಾತಾಡ್ತೀನಿ. 10 ತಿಂಗಳಲ್ಲಿ ಈ ಸರ್ಕಾರ ತೆಗಿತೀನಿ ಅಂತ ಹೇಳ್ತಾ ಇದ್ರಲ್ಲ, ನಾನು ಹೇಳಿದ್ದೀನಿ ಅದೆಲ್ಲೋ ನಮ್ಮೂರಲ್ಲಿ ಮಡಕೆ ಅಂತ ಹಾಕ್ತಾರೆ. ಮಡಕೆ ಹೊಡೆದಾದ ತಕ್ಷಣ ಹೊಡೆದೈತೆ. ಹಂಗೆ ಈ ಸರ್ಕಾರ ಅಲ್ಲ. ನಾವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದಾಗಿತ್ತು. ನಮ್ಗೆ ಅವಶ್ಯಕತೆ ಇಲ್ಲ. ಜನರ ತೀರ್ಪಿದೆ, ವಿಶ್ವಾಸ ಇದೆ. ನನ್ನ ಆಸ್ತಿಯ ಬಗ್ಗೆ ಯಾವ ಚಾಮುಂಡಿ ಬೆಟ್ಟಕ್ಕೆ ಬರ್ತಿರೋ ಇಲ್ಲ ನಿಮ್ಮ ಅಜ್ಜಯ್ಯನ ಮುಂದೆ ಚರ್ಚೆ ಮಾಡ್ತಿರೋ, ವಿಧಾನಸೌಧಕ್ಕೆ ಕರೆದಿದ್ದೀರಿ. ಚರ್ಚೆ ಮಾಡಿದ್ದೇನೆ, ಏನು ವರಿ ಮಾಡಬೇಡಿ. ಎಲ್ಲದಕ್ಕೂ ತಯಾರಾಗಿರ್ತಕ್ಕಂಥವ್ನು ನಾನು. ಚಾಮುಂಡಿ ಬೇಡಪ್ಪ, ಅಸೆಂಬ್ಲಿ ಅವ್ರೇ ಫಿಕ್ಸ್ ಅಸೆಂಬ್ಲಿಲಿ. ಅವ್ರು ಬರಕ್ಕಾಗಲ್ಲ ಅಸೆಂಬ್ಲಿ ಒಳಗಡೆ. ಅವ್ರ ಅಣ್ಣಂಗೆ ಕಳಿಸ್ಲಿ, ಟಿವಿ ಚಾನೆಲ್ ಬೇಕಾದ್ರೆ. ಮೈತ್ರಿ ಪಾದಯಾತ್ರೆ ಇದೀಗ ನಿಡಘಟ್ಟದಲ್ಲಿದೆ. ಚನ್ನಪಟ್ಟಣದಿಂದ ಸಾಗಿ ಬಂದ ವೇಳೆ ಮೈತ್ರಿ ನಾಯಕರ ಟಾರ್ಗೆಟ್ ಆಗಿದ್ದದ್ದು ಕಾಂಗ್ರೆಸ್ ಸರ್ಕಾರ. ನಮ್ಮ ಈ ಪಾದಯಾತ್ರೆ, ನಮ್ಮ ಈ ಹೋರಾಟ ಯಾವುದೇ ಅಧಿಕಾರಕ್ಕೆ ಬರಬೇಕು ಅನ್ನುವ ಕಾರಣದಿಂದಲ್ಲ. ನಮ್ಮ ಈ ಹೋರಾಟ ಈ ರಾಜ್ಯದಲ್ಲಿ ಒಂದು ವಚನಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಏನಿದೆ, ಯಾವ ಅಹಿಂದ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆಗಲು ಧೋರಣೆಯನ್ನು ಮಾಡ್ತಾ ಇದೆ. ಇಂಥ ಭ್ರಷ್ಟ ಮುಖ್ಯಮಂತ್ರಿಗಳನ್ನು ಅಧಿಕಾರದಿಂದ ಇಳಿಸಬೇಕು. ಇವತ್ತು ಶೋಷಿತ ಪೀಡಿತ ಸಮುದಾಯಕ್ಕೆ ನ್ಯಾಯವನ್ನ ಕೊಡಬೇಕು ಅಂತೇಳಿ ನಮ್ಮ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ. ರಾಜ್ಯದ ಇತಿಹಾಸದಲ್ಲಿ ಆಡಳಿತ ಪಕ್ಷ ಎಂದೂ ಕೂಡ ವಿರೋಧ ಪಕ್ಷದವ್ರಿಗೆ ಪ್ರಶ್ನೆ ಕೇಳ್ತಕ್ಕಂಥದ್ದನ್ನು ನಾವು ನೋಡಿಲ್ಲ. ಆದರೆ ಅವರ ತಪ್ಪನ್ನ ಮುಚ್ಚಿಟ್ಕೊಳ್ಳೋಕ್ಕೋಸ್ಕರ ಮೂಡ ಇರ್ಬೋದು, ವಾಲ್ಮೀಕಿಯ ಅಭಿವೃದ್ಧಿಗೆ ಇಟ್ಟಂತ ಒಂದು ಹಣದಲ್ಲಿ ಆಗಿರ್ತಕ್ಕಂಥ ಒಂದು ಹಗರಣ ಇರ್ಬೋದು, ಇವನ್ನೆಲ್ಲ ಇವತ್ತು ಮುಚ್ಚಿಟ್ಕೊಳ್ಳಿಕ್ಕೆ ಇವತ್ತು ಈ ರೀತಿಯಾದಂಥ ಒಂದು ಡೈವರ್ಟ್ ಮಾಡ್ತಕ್ಕಂಥ ಒಂದು ತಂತ್ರಿಕಾರಿಕೆಯನ್ನು ರೂಪಿಸ್ತಾ ಇದ್ದಾರೆ. ಮೈತ್ರಿ ಪಾದಯಾತ್ರೆಗೆ ನಾಳೆ 4ನೇ ದಿನ. ನಿಡಘಟ್ಟದಿಂದ ಮದ್ದೂರು ಮಾರ್ಗವಾಗಿ ಮಂಡ್ಯ ಸೇರಲಿದೆ. ಮದ್ದೂರಿನಲ್ಲಿ ಈಗಾಗಲೇ ಜನಸ್ಪಂದನ ಸಮಾವೇಶ ಮಾಡಿರುವ ಡಿಕೆ ಶಿವಕುಮಾರ್ ಹಲವು ಪ್ರಶ್ನೆಗಳನ್ನ ಮೈತ್ರಿ ನಾಯಕರ ಮುಂದಿಟ್ಟಿದ್ದಾರೆ. ಕುಮಾರಣ್ಣ, ನೀನು ಮಾತಾಡ್ತಿಯಲ್ಲ, ಹಿಂದೆ ಏನೇನು ಮಾತಾಡಿದ್ದೆ ಮೈಸೂರಿನಲ್ಲೂ ಮಂಡ್ಯದಲ್ಲಿ ಅದು ನೋಡುವಂತೆ ತೋರಿಸ್ತೀನಿ. ಮಂಡ್ಯ ಮೈಸೂರಿನಲ್ಲಿ ಏನೇನು ಬರ್ತದೆ ನಮ್ಮ ಸಭೆ, ಅಲ್ಲಿ ನಿನ್ನ ಮಾತು, ನಿನ್ನ ಗುಣಗಾನ, ಬಿಜೆಪಿ ಗುಣಗಾನ, ನಿಮ್ದು ಒಂದು ವಾಕ್ಸಮರ, ಅದೆಲ್ಲ ಅಲ್ಲಿ ನಾನು ತೋರಿಸ್ತೀನಿ. ಯಾಕೆ ನಿಮ್ಮ ಜಿ ಟಿ ದೇವೇಗೌಡ ನಿನ್ನ ಮಗ ಯಾಕೆ ಸ್ಟೇಟ್ಮೆಂಟ್ ಮಾಡಿದ್ರು ನಾವು ಪಾದಯಾತ್ರೆಗೆ ಹೋಗುದಿಲ್ಲ ಅಂತ, ನಿಮ್ಮ ಉಳುಕೆಲ್ಲ ಈಚೆ ಬಂದ್ಬಿಡ್ತದೆ ಅಂತ. ತಿರ್ಗಾ ಮೀಟಿಂಗ್ ಆದ್ಮೇಲೆ ತಿರ್ಗಾ ನೀನ್ ಯಾಕೆ ಪಾದಯಾತ್ರೆಗೆ ಹೆಜ್ಜೆ ಹಾಕಿ ಬರೀ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಓಡೋಯ್ತಾ ಇದೆಯೇ? ಯಾಕೆ ಓಡೋಯ್ತಾ ಇದೆಯೇ? ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅವನೋ ಪ್ರೀತಮ್ ಗೌಡ ನನ್ನ ಕುಟುಂಬದ ಜೊತೆ ನನ್ನ ಕುಟುಂಬದ ಮರ್ಯಾದೆ ತೆಗೆದುಬಿಟ್ಟ ಅಂತ. ಯಾರು ಹೇಳಿದ್ರು ನಿನ್ ಕುಟುಂಬ ಇಲ್ಲ ಅಂತ? ನೀನೇ ಹೇಳ್ದಲ್ಲಪ್ಪ, ರೇವಣ್ಣಂದೇ ಬೇರೆ ಕುಟುಂಬ, ನಂದೇ ಬೇರೆ ಕುಟುಂಬ ಅಂತ ನಾನು ಹೇಳಿದ್ದೇನೆ. ನೀನೇ ಹೇಳ್ಬಿಟ್ಟು ನಾವು ಭಾಗ ಆಗ್ಬಿಟ್ಟಿದೀವಿ ಬೇರೆ ಕುಟುಂಬ ಅಂತ. ಈಗ ಕುಟುಂಬ ಅಂತ ಹೇಳ್ತಾ ಇದೆಯಲ್ಲ, ನಾವು ನಿನ್ ಕುಟುಂಬಕ್ಕೆ ನಾವು ಬಾಯ ತಯಾರಿಲ್ಲ. ನೀನು ಸ್ಟೀಲ್ ಮಂತ್ರಿ ಅಂದ್ರೆ ಕಬ್ಬಣದ ಮಂತ್ರಿ. ಕಾಂಗ್ರೆಸ್ಗೂ ಬಿಜೆಪಿಗೂ ದಳಕ್ಕೂ ಒಂದೇ ವ್ಯತ್ಯಾಸ. ಈ ಕಬ್ಬಣದಲ್ಲಿ
ಕತ್ರಿ ತಯಾರು ಮಾಡ್ತಾರೆ. ಆ ಕತ್ರಿ ತಯಾರು ಮಾಡೋರು ನೀವಿಬ್ರು, ನಾವು ಸೂಜಿ ತಯಾರು ಮಾಡ್ತೀವಿ, ಒಲೆಯೋರು ನಾವು. ಸಮಾಜವನ್ನ ಒಲೆಯೋರು, ನೀವು ಸಮಾಜನ ಕತ್ತರಿಸೋರು. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಡಿಕೆ ಹೀಗೆ ಗುಡುಗಿರೋವಾಗಲೇ ನಾಳೆ ಮದ್ದೂರಿಗೆ ಹೋಗೋ ಮೈತ್ರಿ ನಾಯಕರ ಟಾಂಗ್ ಏನು ಅನ್ನೋ ಕುತೂಹಲ ಮೂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಪಾದಯಾತ್ರಕ್ಕೊಂದು ಅಜೆಂಡಾವನ್ನು ಇಟ್ಟುಕೊಂಡು BJP ಮತ್ತು JDS ನವರು ಹೊರಟಿದ್ರು. ಆದರೆ ಅವರು ಹೊರಟ ನಂತರ ಅವ್ರಿಗೆ ಅಜೆಂಡಾವನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಇದರ ಬಗ್ಗೆ ಮಾತಾಡಿ ಅಂತ ಕೆಣಕ್ತಾ ಇದ್ದಾರೆ. ಅದು ಕೆಣಕದ ಮೇಲೆ ಮಾತಾಡದೆ ಮೌನವಾಗಿ ಕೂತ್ಕೊಂಡ್ರೆ ಉತ್ತರ ಕೊಡದೆ ಓಡಿ ಹೋಗ್ತಾ ಇದ್ದಾರೆ ಪಲಾಯನವಾದಿಗಳು ಅನ್ನುವಂಥ ಆಪಾದನೆಯನ್ನು ಬೇರೆ ಕಟ್ಕೊಳ್ಬೇಕಾಗತ್ತೆ. ಇದರ ಪರಿಣಾಮವಾಗಿಯೇ ಈ ಪಾದಯಾತ್ರೆ ಅನ್ನುವಂಥದ್ದು ಪ್ರಶ್ನೋತ್ತರದ ಪಾದಯಾತ್ರೆಯಾಗಿ ಪರಿವರ್ತನೆಯಾಗಿದೆ. ಯಾವ ಸ್ವರೂಪದಲ್ಲಿ ಅನ್ನೋದನ್ನು ಕೂಡ ನಿಮಗೆ ಹೇಳಬೇಕು ನಾನು. ಬಹಳ ಮುಖ್ಯವಾಗಿ ಇದು ಪ್ರಶ್ನೋತ್ತರದ ಪಾದಯಾತ್ರೆ ಆಗಿದೆ. ಪಾದಯಾತ್ರೆಯ ಹಾದಿಯುದ್ದಕ್ಕೂ ಕೂಡ ಪ್ರಶ್ನೋತ್ತರದ ಫೈಟ್ ನಡೀತಿದೆ. ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. DK ಉತ್ತರವನ್ನು ಕೊಡ್ತಿದ್ದಾರೆ. HDK ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ, ಉತ್ತರವನ್ನು DK ಕೊಡ್ತಾ ಇದ್ದಾರೆ. ಹೀಗೆ ಇಬ್ಬರ ನಡುವೆ ಪ್ರಶ್ನೋತ್ತರದ ಫೈಟ್ ಸಾಗ್ತಾ ಇದೆ. ಮೂಡ ಬಿಟ್ಟು ಬೇರೆ ವಿಚಾರ ಮಾತಾಡುವಂತೆ DK ಶಿವಕುಮಾರ್ ಅವರು ಪದೇ ಪ್ರಶ್ನೆಯನ್ನ ಕೇಳ್ತಾನೆ ಇದ್ದಾರೆ. ಈ ವಿಷಯಕ್ಕೆ ಮಾತಾಡಿ, ನಿಮ್ಮ ಆಸ್ತಿ ಬಗ್ಗೆ ಮಾತಾಡಿದ್ರಿ, 250 ಎಕರೆ ಮಾಡಿದಿರಿ, ಬೆಂಗಳೂರು ಉತ್ತರದಲ್ಲಿ ಮಾಡಿದಿರಿ, ದೊಡ್ಡ ಗುಬ್ಬಿಲಿ ಮಾಡಿದಿರಿ, ಚಿಕ್ಕ ಗುಬ್ಬಿಲಿ ಮಾಡಿದಿರಿ, ಈ ರೀತಿಯಾಗಿ ಒಂದೊಂದು ದಿವಸಕ್ಕೆ ಒಂದೊಂದು ಹೆಸರುಗಳನ್ನು ಕೇಳ್ತಾ ಇದ್ದಾರೆ. ಪ್ರಶ್ನೆಗಳ ವ್ಯೂಹ ಹೆಣೆದು ಉತ್ತರ ಕೊಡಿಸೋದಕ್ಕೆ DK ಶಿವಕುಮಾರ್ ಅವರು ಪ್ರಯತ್ನವನ್ನು ಮಾಡ್ತಾ ಇರೋದು ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅಂತ ಒಂದು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಎತ್ತಿರುವಂತಹ ಪ್ರಶ್ನೆಗಳಿಗೆ ಅಷ್ಟೇ ಖಾರವಾದಂತಹ ಉತ್ತರವನ್ನು ಕುಮಾರಸ್ವಾಮಿ ಅವರು ಕೂಡ ಕೊಡ್ತಾರೆ. ಅವರೇನು ಹಿಂದೆ ಮುಂದೆ ನೋಡ್ತಾ ಇಲ್ಲ, ಅವರು ಕೂಡ ಅಷ್ಟೇ ಖಾರವಾದಂಥ ಉತ್ತರವನ್ನು ಕೊಡ್ತಿದ್ದಾರೆ. ಯಾವ ಸ್ವರೂಪದಲ್ಲಿ ದಲಿತರ ಜಮೀನು ತಗೊಂಡ್ರಿ, ಯಾವ ಮಗಳನ್ನ ಕಿಡ್ನಾಪ್ ಮಾಡಿ ನೀವು ಆಸ್ತಿ ಹೊಡೆದ್ರಿ, ಈ ರೀತಿಯಾದಂಥ ಆರೋಪಗಳನ್ನು ಕುಮಾರಸ್ವಾಮಿ ಅವರು ಕೂಡ ಮಾಡ್ತಾ ಇದ್ದಾರೆ. ಮೈತ್ರಿ ನಾಯಕರ ಪಾದಯಾತ್ರೆಗಿಂತಲೂ ಕೂಡ ಪ್ರಶ್ನೋತ್ತರವೇ ಈಗ ಹೈಲೈಟ್ ಆಗ್ತಾ ಇದೆ. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವುದು DK ಶಿವಕುಮಾರ್ ಅವರು ಹೆಣೆದಿರುವಂತಹ ತಂತ್ರಗಾರಿಕೆಯನ್ನು. ಯಾವ ಸ್ವರೂಪದಲ್ಲಿ ತಂತ್ರಗಾರಿಕೆಯನ್ನು ಈ ಒಂದು ವಿಚಾರದಲ್ಲಿ ಹೆಣೆದ್ರು ಅಂತೇಳಿ. ಮೈತ್ರಿ ಯಾತ್ರೆ ಆರಂಭಕ್ಕೂ 2 ದಿನ ಮೊದಲು DK ಶಿವಕುಮಾರ್ ಇಂಥದ್ದೊಂದು ರಣತಂತ್ರವನ್ನು ಹೇಳಿದರು. ಆಗಸ್ಟ್ 3ನೇ ತಾರೀಕಿಗೆ ಮೈತ್ರಿಯ ಪಾದಯಾತ್ರೆ ಶುರುವಾಗಬೇಕಾಗಿತ್ತು. ಆಗಸ್ಟ್ 1ರ ರಾತ್ರಿ 9:30 ಸುಮಾರಿಗೆ ಒಂದು ತುರ್ತು ಸುದ್ದಿಗೋಷ್ಠಿಯನ್ನು ಕರೆದು ಏಕಾಏಕಿ ಘೋಷಣೆಯನ್ನು ಮಾಡಿಬಿಡ್ತಾರೆ DK ಶಿವಕುಮಾರ್. ನಾವು ಒಂದು ಜನಾಂದೋಲನ ಯಾತ್ರೆಯನ್ನು ಶುರು ಮಾಡ್ತೀವಿ ಅಂತೇಳಿ. ಹೀಗೆ ಮೈತ್ರಿ ಯಾತ್ರೆ ಆರಂಭಕ್ಕೂ ಮುಂಚಿತವಾಗಿಯೇ ಜನಾಂದೋಲನ ಯಾತ್ರೆಯನ್ನು ಘೋಷಣೆ ಮಾಡ್ತಾರೆ. 1 ದಿನ ಮುಂಚಿತವಾಗಿ ಎಲ್ಲಿ ಇವರು ಮೈತ್ರಿ ನಾಯಕರು ನಡೀತಾರೋ ಅದೇ ಪ್ರದೇಶದಲ್ಲಿ ಹೋಗಿ ಇವರ ಸಮಾವೇಶವನ್ನು ನಡೆಸುವಂತಹ ಕೆಲಸವನ್ನು ಮಾಡ್ತಾರೆ. ಬಿಡದಿಯಿಂದ ಆರಂಭ ಆಗುತ್ತೆ. ಬಿಡದಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಹೀಗೆ ಒಂದಾದ ಮೇಲೆ ಒಂದು ಊರುಗಳಲ್ಲಿ ಇವರ ಪಾದಯಾತ್ರೆಗೆ ಮುಂಚಿತವಾಗಿ ಸಮಾವೇಶವನ್ನು ನಡೆಸ್ತಾ ಇದ್ದಾರೆ. ಜನಾಂದೋಲನ ಸಮಾವೇಶದ ಮೂಲಕ ಪ್ರತಿನಿತ್ಯ ಪ್ರಶ್ನೆಗಳ ಸುರಿಮಳೆಯನ್ನು ಗೈತಾ ಇದ್ದಾರೆ DK ಶಿವಕುಮಾರ್. ಕಾಂಗ್ರೆಸ್ ಎತ್ತಿದಂತಹ ಪ್ರಶ್ನೆಗಳಿಗೆ ಮೈತ್ರಿ ನಾಯಕರು ಉತ್ತರಿಸುವಂತಹ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ DK ಶಿವಕುಮಾರ್. ಯಾಕಂದರೆ ಅವರು ಸಿದ್ದರಾಮಯ್ಯನವರಿಗೆ ಎಷ್ಟೇ ಬೈಬಹುದು, ಮೂಡಾದ ಬಗ್ಗೆ ಎಷ್ಟೇ ಮಾತಾಡ್ಬೋದು, ಆದರೆ ಹೆಚ್ಚು ಹೈಲೈಟ್ ಆಗ್ತಾ ಇರುವಂಥದ್ದು DK ಶಿವಕುಮಾರ್ ಎತ್ತಿರುವಂಥ ಪ್ರಶ್ನೆಗಳಿಗೆ ಕೊಡ್ತಿರುವಂಥ ಉತ್ತರಿಸದೇ ಹೋದರೆ, ಒಂದು ವೇಳೆ ಉತ್ತರವನ್ನು ಮಾಡೋದಿಲ್ಲಪ್ಪ, ಉಪೇಕ್ಷೆ ಮಾಡಿಬಿಡ್ತೀವಿ, DK ಶಿವಕುಮಾರ್ ಏನು ಬೇಕಾದ್ರೆ ಹೇಳಲಿ, ನಾವು ಅದಕ್ಕೆ ರಿಯಾಕ್ಟೇ ಮಾಡಲ್ಲ ಅಂತ ಹೇಳಿದರೆ ಪಲಾಯನ ಮಾಡಿ ಓಡಿ ಹೋಗ್ತಿದ್ದಾರೆ ಅಂತ ಹೇಳುವಂತಹ ಒಂದು ಟೀಕಾ ಪ್ರಹಾರವನ್ನು ಮಾಡಿಸುವಂಥ ಅವಕಾಶವೂ ಕೂಡ DK ಶಿವಕುಮಾರ್ಗೆ ತನ್ನಿಂತಾನೇ ಸಿಗ್ತಾ ಹೋಗುತ್ತೆ. ಇಲ್ಲಿ ಕುಮಾರಸ್ವಾಮಿಯವರು ಕೂಡ ಅಷ್ಟೇ ತೀವ್ರ ಸ್ವರೂಪದಲ್ಲಿ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥದ್ದು, ಜೊತೆಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. DK ಶಿವಕುಮಾರ್ ಪ್ರಶ್ನೆಗಳಿಂದ ಕೆರಳಿದ್ದಾರೆ HD ಕುಮಾರಸ್ವಾಮಿ. ಯಾಕಂದರೆ ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಇಬ್ಬರ ನಡುವೆ ನಡೀತಾ ಇರುವಂಥದ್ದು ನೋಡಿ. 2023 ವಿಧಾನಸಭಾ ಚುನಾವಣೆಯಲ್ಲಿ ಶಿವಕುಮಾರ್ ಮೇಲುಗೈಯನ್ನು ಸಾಧಿಸಿದ್ದಾರೆ. 2024 ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿಯವರು ಮೇಲುಗೈಯನ್ನು ಸಾಧಿಸಿದ್ದಾರೆ. ಸ್ಪಷ್ಟವಾಗಿದೆ, ಇದು ಹಳೆ ಮೈಸೂರು ಭಾಗದಲ್ಲಿ ಸ್ಪಷ್ಟವಾಗಿದೆ. ಆದರೆ DK ಶಿವಕುಮಾರ್ ಅವರ ಪ್ರಶ್ನೆಗಳು, ಉತ್ತರಗಳು ಇವು ಇಲ್ಲಿಗೆ ಸೀಮಿತ ಆಗಲ್ಲ. ರಾಜಕೀಯದಲ್ಲಿ ಭವಿಷ್ಯದಲ್ಲಿ ಬಹಳಷ್ಟು ವಿಚಾರಗಳಿದ್ದಾವೆ. ಇದು ಕುಮಾರಸ್ವಾಮಿಯವರು ಕೂಡ ಅಂದಾಜಿಸಿದ್ದಾರೆ. ಪಾದಯಾತ್ರೆ ಯುದ್ಧಕ್ಕೂ ಕೂಡ ಕಾಂಗ್ರೆಸ್ ನಾಯಕರ ವಿರುದ್ಧ HD ಕುಮಾರಸ್ವಾಮಿ ತೀವ್ರವಾದಂತಹ ವಾಗ್ದಾಳಿ ನಡೆಸಿದ್ದಾರೆ. ಅಶ್ವಮೇಧ ಕುದುರೆಯನ್ನ ಬಿಟ್ಟಿದ್ದೇವೆ, ರಥದಲ್ಲಿ ಓಡಿಸೋರು ಯಾರು ಅನ್ನೋದನ್ನ ನಿರ್ಧಾರ ಮಾಡಿದ್ದಾರೆ. ಈಗ ಇದರಲ್ಲಿ ಕೃಷ್ಣ ಯಾರು, ಅರ್ಜುನ ಯಾರು ಅನ್ನೋದು ತೀರ್ಮಾನ ಆಗಬೇಕಾಗಿದೆ. ಯಾಕಂದರೆ ನಿಖಿಲ್ ಕುಮಾರಸ್ವಾಮಿ ಮತ್ತು BY ವಿಜೇಂದ್ರ ಅನ್ನುವಂತಹ ಮಾತುಗಳನ್ನು ಕುಮಾರಸ್ವಾಮಿಯವರು ಹೇಳಿದ್ದಾರೆ. ಹೀಗಾಗಿ ಅಶ್ವಮೇಧ ಕುದುರೆ, ರಥ ಇದು ನೋಡಬೇಕಿದೆ. ಒಕ್ಕಲಿಗ ಕೋಟೆಯ ವಿಚಾರದಲ್ಲಿ ನಡೀತಿರುವಂಥ ಫೈಟ್ ಇದು. DK ವಿರುದ್ಧ ತೀವ್ರ ಸ್ವರೂಪದಲ್ಲಿ ಮುಗಿಬಿದ್ದಿದ್ದಾರೆ HD ಕುಮಾರಸ್ವಾಮಿ.